ಸೊ ಇವತ್ತು ನಮ್ಮ ಜೊತೆಗಿರೋ ಗಾಡಿ ಯಾವುದು R15 V4 2024 ಮಾಡಲದು. ಸೊ ಇದರಲ್ಲಿ 3 ವೇರಿಯಂಟ್ ಕಲರ್ಸ್ ಬರುತ್ತೆ. ಆ್ಯಂಡ್ ದಿಸ್ ಈಸ್ ದ ಬ್ಲೂ ಒನ್, ರಾಯಲ್ ಬ್ಲೂ ಒನ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಮೆಟಾಲಿಕ್ ಅಂತ ಒಂದು ಬ್ಲ್ಯಾಕ್ ಕಲರ್ ಇದೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ವೈಟ್ ಒಂದಿದೆ. ಸೊ ಇವಾಗ ಇದ್ರದ್ದು ಫ್ರಂಟ್ ಸೆಕ್ಷನಿಗೆ ಬರೋಣ. ಸೊ ಫ್ರಂಟ್ ಸೆಕ್ಷನಲ್ಲಿ ನಾವು ಟಯರಿಗೆ ಬಂದರೆ ಇದು ಮುಂದ್ಗಡೆ ಟಯರ್ ಬಂದುಬಿಟ್ಟು 100/80 17 ಇಂಚ್ ವೀಲ್ ಆಗಿರುತ್ತೆ. ಆ್ಯಂಡ್ MRF ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ ನೋಡಿದ್ರೆ ನಾವು ಬ್ಯಾಕ್ ಸೈಡ್ ಟೈರಲ್ಲಿ ನಮ್ಮದು ಸ್ವಲ್ಪ ಸ್ಪೋರ್ಟ್ಸ್ ಬೈಕ್ ವೇರಿಯಂಟ್ ಟೈರ್ಸೇ ಬಂದಿರುತ್ತೆ ಇದಕ್ಕೆ. ಸೊ ಇದು ಬಂದುಬಿಟ್ಟು 140/80 17 ಇಂಚ್ ಟೈರ್ ಇದು ಹಿಂದ್ಗಡೆದು. ಆ್ಯಂಡ್ ಬ್ರೇಕಿಂಗ್ ನೋಡೋದಾದರೆ ನಮ್ಮದು ಬೈಬ್ರೆ ಅವ್ರದ್ದು ಡ್ಯುಯಲ್ ಚಾನಲ್ ABS ಕೂಡ ಇದೆ ಇದಕ್ಕೆ. ಆ್ಯಂಡ್ ಮುಂದ್ಗಡೆ ಶಾಕ್ ಅಬ್ಸರ್ವ್ ಫೋರ್ಕ್. ಆ್ಯಂಡ್ ಹಿಂದ್ಗಡೆದು ಆ್ಯಸ್ ಯೂಶುವಲ್ ಮೋನೋ ಸಸ್ಪೆನ್ಷನ್ ಶಾಕ್ ಕೂಡ ಇದೆ. ಆ್ಯಂಡ್ ಸೈಲೆನ್ಸರ್ ಡಿಫಾಲ್ಟ್ ಸೈಲೆನ್ಸರ್, ಸೌಂಡ್ ಏನು ಅಷ್ಟು ಮಾಡಲ್ಲ. ಮುಂದ್ಗಡೆಯಿಂದ ಲುಕ್ ನೋಡೋದಾದ್ರೆ ಸಖತ್ತಾಗಿ ಕಾಣುತ್ತೆ. ಗಾಡಿ ಮೇಲೆ ಕೂತ ತಕ್ಷಣ ನಮ್ಮದು ಇದು ಗಾಡಿ ಸ್ಟ್ಯಾಚರೇ ಒಂಥರ ಫುಲ್ಲು ಸ್ಪೋರ್ಟ್ಸ್ ಬೈಕ್ ಇದ್ದಂಗೆ. ಇವಾಗ ನಮ್ಗೆ ಹ್ಯಾಂಡ್ಲ್ ಬಾರ್ ಅಂದರೆ ಇಲ್ಲಿಗೆ ಬರುತ್ತೆ, ಬಟ್ ಇದಕ್ಕೆ ನೋಡಿ ಎಷ್ಟು ಫಾರ್ವರ್ಡ್ ಆಗಬೇಕು ಅಂದರೆ ನಾನು ಲೆಗ್ ನೋಡ್ತಾ ಇರ್ಬೋದು. ಫುಲ್ಲು ರೇಸೆಟ್ ಇದೆ, ಫುಲ್ಲು ಅಗ್ರೆಸಿವ್ ಪೊಸಿಷನ್ ಇದೆ. ಬಟ್ ಅಲ್ಲೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ನಿಮಗೆ ನೀವು ಗಾಡಿ ಜೊತೆ ಕನೆಕ್ಟೆಡ್ ಫೀಲ್ ಜಾಸ್ತಿ ಆಗುತ್ತೆ. ಆಮೇಲೆ ಓಡೋಮೀಟರ್ ನೋಡೋದಾಗಿರ್ಬೋದು, ಆಮೇಲೆ ಮೋಡ್ಸ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳೋದು ಇಲ್ಲೇ ನೋಡಿ ತೋರಿಸುತ್ತೆ. ಕೂಲ್. ಆಮೇಲೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಕೂಡ ಇದೆ. ಟ್ಯಾಂಕ್ ಬಂದುಬಿಟ್ಟು 11 ಲೀಟರ್ಸ್ ಟ್ಯಾಂಕ್ ಇದು. ಒಂದು ಏನು ಇವನು ಆಕ್ಸೆಸರೀಸ್ ಹಾಕ್ಸಿದ್ದಾನೆ ಅಂದರೆ ಒಂದು ಕ್ರ್ಯಾಶ್ ಗಾರ್ಡ್. ಸೊ ಈ ಕ್ರ್ಯಾಶ್ ಗಾರ್ಡ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಆಫ್ಟರ್ ಮಾರ್ಕೆಟ್ದು. ಸೊ ಗಾಡಿ ಬಿದ್ದರೆ ಅಕಸ್ಮಾತ್ ಎಲ್ಲಾದರೂ ಏನಾದರೂ ಆದರೆ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ ನಿಮಗೆ. ಆಮೇಲೆ ಇದರಲ್ಲಿ ನಾನು ಹೇಳಿದ್ನಲ್ಲ ಅದೊಂದು ಪ್ರಾಬ್ಲಮ್ ಬರುತ್ತೆ ಬ್ರೇಕ್ ಹೊಡಿಬೇಕಾದ್ರೆ ರೇರ್ದು ಅಂತ, ಇದು ಅಡ್ಡ ಬರ್ತಾ ಇರುತ್ತೆ. ಸೊ ಇದೊಂಚೂರು ನೀವು ಇನ್ನೊಂದ್ಸಲಿ ಯಾವುದಾದ್ರೂ ಬೇರೆ ಆಕ್ಸೆಸರೀಸ್ ಹಾಕ್ಸ್ತಿರ್ಬೇಕಾದ್ರೆ ಕ್ರ್ಯಾಶ್ ಗಾರ್ಡ್ಗೆ ನೋಡ್ಕೊಂಡು ಹಾಕ್ಸಿ. ಇವಾಗ ನಿಮಗೆ ಸ್ಪೆಸಿಫಿಕೇಷನ್ಸ್ ಹೇಳಿದೆ. ಬನ್ನಿ ಈಗ ನಾನು ನಮ್ಮದೊಂದು ಶಾರ್ಟ್ ರೈಡ್ ರಿವ್ಯೂ ಕೊಡ್ತೀನಿ ನಿಮಗೆ. ಸಾರಿ, ಅದು ನಾರ್ಮಲ್ ಯೂಶಲಿ ಮಾತಾಡಿ ನಿನಗೆ ಆಮೇಲೆ ದೆನ್ ಇದ್ರದ್ದೊಂದು ಅಡಿಷ್ನಲ್ ಫೀಚರ್, ಮೇನ್ ಫೀಚರ್ R15 ಸೆಲ್ಲಾಗೋ ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ ಇದ್ರದ್ದು ಒಂದು ಟೆಕ್ನಾಲಜಿ VVA ಅಂತ, ವೇರಿಯೇಬಲ್ ವ್ಯಾಲ್ವ್ ಆ್ಯಕ್ಚುಯೇಷನ್ ಅಂತ. ಸೊ ಇದ್ರದ್ದು ಮೇನ್ ಅಡ್ವಾಂಟೇಜೇ ಈ ಗಾಡೀಲಿ ಇದು. ಸೊ ಅದಕ್ಕೆ ನೋಡಿ 155cc ಗಾಡಿ ಆಗಿದೆ. ನಾನು ಇದನ್ನು ನಾವು 200 NS ಜೊತೆ, ಆಮೇಲೆ RS 200 ಜೊತೆ, ಆಮೇಲೆ 200cc ಕ್ಯಾಟಗರಿ ಜೊತೆ ಇರೋ ಗಾಡಿ ಇರೋ ಇನ್ಸ್ಟೆಂಟ್ ಪವರ್ ಇದೆ ಗಾಡೀಲಿ ಮಾತ್ರ. ಆ್ಯಂಡ್ ದೆನ್ ಮೈಲೇಜು ಕೊಡುತ್ತೆ. ಆ್ಯಂಡ್ ದೆನ್ ಇದ್ರದ್ದು ಮೇನು ಚೆನ್ನಾಗೆ ಅನ್ಸೋ ಫೀಲ್ ಫ್ಯಾಕ್ಟರ್ ಇದು ಹ್ಯಾಂಡ್ಲಿಂಗ್ ಸಖತ್ ಸ್ಪೋರ್ಟಿ ಇದೆ. ಆ್ಯಂಡ್ ದೆನ್ ಈ ನೀವು ಹ್ಯಾಂಡಲ್ ಬಾರ್ ನೋಡ್ತಾ ಇದ್ದಂಗೆ ಫುಲ್ಲು ಕ್ರಾಸ್ಡಾಗಿದೆ. ಸೊ ನಿಮಗೆ ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ ಗಾಡಿಯಿಂದ, ನಿಂಬಲ್ ಇದೆ ಗಾಡಿ ಮಾತ್ರ. ವೇರಿಯೇಬಲ್ ವ್ಯಾಲ್ವ್ ಆ್ಯಕ್ಚುಯೇಷನ್ ಅಂತ ಹೇಳಿದ್ರೆ ಅಟ್ ಸರ್ಟೇನ್ RPMs, ಇವಾಗ 7500 RPM ತನಕ ಈ ಗಾಡಿ ಫುಲ್ಲು ಸ್ಮೂತಾಗಿ 7500 RPM ಒಂದೇ ಸರಿ ರಾ ಪವರ್ ಕಿಕ್ಕಿಂಗ್ ಆಗುತ್ತೆ. ಸೊ ಅದು ವೇರಿಯೇಬಲ್ ವ್ಯಾಲ್ವ್ ಆ್ಯಕ್ಚುಯೇಷನ್ದು ಯೂಸು. ಸೊ ಈ ಟೆಕ್ನಾಲಜಿ ಇಟ್ಕೊಂಡು ತುಂಬ ಗಾಡಿಗೆ ಇದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಲೈಕ್ MT-15ಗೂ ಇದನ್ನ ಹಾಕಿದ್ದಾರೆ, ಇದನ್ನೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಹಿಂದೆ ಪಿಲಿಯನ್ಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ, ಯಾಕಂದರೆ ಅವ್ರಿಗೆ ಯಾವುದೇ ಥರ ಒಂದು ಹೋಲ್ಡರ್ ಕೊಟ್ಟಿಲ್ಲ. ಅದು ಇನ್ಬಿಲ್ಟ್ ಹೋಲ್ಡರ್, ಒಂದು ಫ್ರೇಮಲ್ಲೇ ಇನ್ಬಿಲ್ಟ್ ಹೋಲ್ಡರ್ ಟೈಪ್ ಮಾಡಿದ್ದಾರೆ. ಸೊ ಅದೊಂದು ಹಿಂದ್ಗಡೆ ಪಿಲಿಯನ್ಗೆ ಡಿಸ್ಕಂಫರ್ಟ್ ಅನಿಸುತ್ತೆ. ಆ್ಯಂಡ್ ಇದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 160 mm ಇದೆ ಮಗ. 170 mm. ಯೂಶಲಿ ನಾವು ಗಾಡಿ ಹೊಡಿತಾ ಇರಬೇಕಾದ್ರೆ ಜನ ಅಂದ್ಕೊತಾರೆ ಏನಪ್ಪ ಹಿಂಗೆ ಬಕ್ಕೊಂಡು ಓಡಿಸ್ತಾರೆ ಇವರೆಲ್ಲ, ಅದು ಹೆಂಗೆ ಬೆನ್ನೋ ಬರಲ್ಲ. ಬರುತ್ತೆ ಸ್ವಾಮಿ, ಬರುತ್ತೆ. ಆದರೂ ತೊಗೊಂಡ್ಬಿಟ್ಟಿರ್ತೀವಿ, ಅಡ್ಜಸ್ಟ್ ಆಗಬೇಕು. ಅದಕ್ಕೆ ಮಾತೇ ಇಲ್ಲ. ಒಂದು ಫಿಂಗರಲ್ಲೇ ನೀವು ಆಟಾಡ್ಬೋದು ನೋಡಿ, ಒಂದು ಫಿಂಗರಲ್ಲೇ ಆಟಾಡ್ಬೋದು. ಆ್ಯಂಡ್ ದೆನ್ ಈಗ ನಾವು ಸಸ್ಪೆನ್ಷನ್ ಬಗ್ಗೆ ನಾನು ಮಾತಾಡೋದೆ, ನನಗೇನು ಅಷ್ಟು ಹಾರ್ಡ್ ಅನ್ನಿಸ್ಲಿಲ್ಲ, ಬಟ್ ಹಾರ್ಡ್ ಇದೆ. ಇವಾಗ ನಾನು ಹಂಪ್ನ ಮಾಮೂಲಿ ಸ್ವಲ್ಪ ಸ್ಲೋ ಆಗಿ ನಿಧಾನವಾಗಿ ಹತ್ತಿಸಿದ್ರೆ ಆರಾಮಾಗಿ ಹತ್ತುತ್ತೆ. ಸಾಫ್ಟ್ ಸಸ್ಪೆನ್ಷನ್ ಇದೆ, ಬಟ್ ಇಟ್ಸ್ ವೆರಿ ಟ್ಯೂನ್ಡ್ ಫಾರ್ ಸಿಟೀಸ್. ತುಂಬ ಈ KTM RC 200 ಥರ ಫುಲ್ಲು ಸ್ಟಿಫ್ ಇಲ್ಲ. ದಿಸ್ ಈಸ್ ಕ್ವೈಟ್ ಗುಡ್. ನಮಗೊಂಚೂರು ಇಲ್ಲಿ ಸ್ಟ್ರೆಚ್ ಬರುತ್ತೆ. ಬನ್ನಿ ಇದ್ರ ಪರ್ಫಾರ್ಮೆನ್ಸ್ ನೋಡೋಣ ಈಗ.
ನಿಂಬಲಿದೆ ಗಾಡಿ, ಸಖತ್ ನಿಂಬಲಿದೆ. ನೀವು ಹೆಂಗೆ ಬೇಕಾ ಸ್ಲೈಡ್ ಮಾಡ್ಕೊಳ್ಳಿ. ಬ್ರೇಕ್ಸ್ ಮಾತ್ರ ಸೂಪರ್. ನೋ ಎರಡು ಮಾತಿಲ್ಲ ಗಾಡೀಲಿ. ಎಷ್ಟು ಸ್ಮೂತ್ ಇದೆ ಅಂದರೆ ಮಾತ್ರ ರಿಫೈನ್ಮೆಂಟ್ ಲೆವೆಲ್ ಮಾತ್ರ ಯಮಹಾ ಅವ್ರದ್ದು ಇಟ್ಸ್ ವೆರಿ ಗುಡ್. ಆಮೇಲೆ ವೈಬ್ರೇಷನ್ಸ್ ಏನಾದ್ರು ಕೇಳಿದ್ರೆ ನಾನಂತೂ ಈಗ ಹತ್ರ 80 ಹತ್ರ ಹೋಗಿದ್ದೀನಿ. ನನಗೇನು ಅಷ್ಟು ವೈಬ್ರೇಷನ್ ಏನೂ ಅನ್ನಿಸ್ತಲ್ಲ. ಬಟ್ ಈ ಫೇರಿಂಗ್ಸ್ ಎಲ್ಲ ಏನಿದೆ ಪ್ಲಾಸ್ಟಿಕ್ ಪಾರ್ಟ್ಸ್, ಇದೊಂದು ಚೂರು ವೈಬ್ರೇಷನ್ ಆಗ್ತಾಯಿದೆ, ಅದೊಂದು ವೈಬ್ರೇಷನ್ ಇದೆ. ಬಟ್ ನನಗೆ ಹ್ಯಾಂಡಲ್ ಬಾರು ಫುಟ್ ಪ್ಯಾಗ್ ಮೇಲೆ ಅದ್ರ ಮೇಲೆಲ್ಲ ನನಗೆ ಏನು ವೈಬ್ರೇಷನ್ ಅನ್ನಿಸ್ತಾ ಇಲ್ಲ. ಬಟ್ ಸೊ ಈಗ ನಾನು ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಆಪ್ಷನ್ ಬರುತ್ತೆ. ಸೊ ಅದನ್ನ ಆಫ್ ಮಾಡಿದ್ದೀನಿ. ಕ್ವಿಕ್ ಶಿಫ್ಟ್ ಅದು ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ಕ್ಲಚ್ಚು ವಿತೌಟ್ ಕ್ಲಚ್ಚು ಕ್ವಿಕ್ ಶಿಫ್ಟ್ ಅದು ಕ್ವಿಕ್ ಶಿಫ್ಟಲ್ಲಿದೆ. ಬಟ್ ಐ ಥಿಂಕ್ ಆಟೋ ಬ್ಲಿಪರ್ ಇಲ್ಲ. ವಾವ್ ಸೂಪರ್, ಬಟ್ಟರ್ ಸ್ಮೂತಾಗಿದೆ ಕ್ವಿಕ್ ಶಿಫ್ಟ್ ಅದು. ಸೊ ಎರಡು ಮಾತಿಲ್ಲ ಇದರಲ್ಲಿ. ವಾವ್ ಸೂಪರ್. R15 ಅದಕ್ಕೆ ಕಣ್ರಿ, ಅದಕ್ಕೆ ಜನರು ಇದನ್ನು ಯಾಕೆ ಇಷ್ಟು ಇಷ್ಟಪಡ್ತಾರೆ ಅಂದರೆ ಇದಕ್ಕೆ. ಅಗ್ರೆಸಿವ್ ಪವರ್ ಮಾತ್ರ. ನನಗೆ ಥ್ರಾಟ್ಲ್ ರೆಸ್ಪಾನ್ಸ್ ಇಷ್ಟ ಆಯಿತು. ಮೇಯ್ನ್ಲಿ ಥ್ರಾಟ್ಲ್ ರೆಸ್ಪಾನ್ಸ್ ಸೂಪರ್ವಾಗಿದೆ. ಈ ನೀವು ಹಿಂದಿ ಸಾಂಗಲ್ಲಿ ಒಂದಿದೆ ತೇರೇಲಿಯೇ ಅಂತ ಸಾಂಗು, ಈ ವಿವೇಕ್ ಓಬೆರಾಯ್ ಮಾಡಿರೋದು. ಅದರಲ್ಲಿ ಓಡಿಸ್ಕೊಂಬರ್ತಾರೆ, ಸೇಮ್ ಫೀಲ್ ಕೊಡ್ತಾಯಿದೆ ನನಗೆ. ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ ಆ ಸಾಂಗ್ನ. ಬಟ್ ಇಷ್ಟೊತ್ತು ಟ್ರಾಫಿಕಲ್ಲಿ ಓಡಿಸ್ತಾ ಇದ್ದೀನಿ, ಇದ್ರದ್ದು ಲಿಕ್ವಿಡ್ ಕೂಲಿಂಗು ಫ್ಯಾನ್ ಆನೇ ಆಗಿಲ್ಲಪ್ಪ. ಪರವಾಗಿಲ್ಲ, ಟೆಂಪ್ರೇಚರು ಚೆಕ್ ಮಾಡ್ಬೋದು ನಾನು ಎಷ್ಟಿದೆ ಅಂತ. ಇದಿಷ್ಟು ಹೇಳ್ತಾ ನಾನು ನನ್ನ ರಿವ್ಯೂನ ಎಂಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಸಪೋರ್ಟ್ ತೋರಿಸಿ. ಇನ್ನೂ ಒಳ್ಳೆ ಗಾಡಿ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀವಿ. ಸೊ ಯಾ, if you like the video, please share and subscribe. And ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಬಾಯ್ ಬಾಯ್.